ವೆಲ್ಕಮ್ ಟು ಸ್ಟೈಲ್ ಬೈ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲು. ಇದು ನನ್ನ 3ನೇ ವಿಡಿಯೋ. ಕಟ್ ಮಾಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಮ್ಮ ನೇಟಿವ್ ಪ್ಲೇಸು ಅಂದರೆ ನನ್ನ ಹಸ್ಬೆಂಡ್ ಊರು, ಅಲ್ಲಿಗೆ ಬಂದಿದ್ದೀವಿ ಇವತ್ತು. ಮತ್ತು ನಾನು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋ ಮನೇನ ಮತ್ತು ನಮ್ಮ ಅಜ್ಜಿ ಸಾಕಿರೋ ಹಸು ಮತ್ತು ಕರುಗಳನ್ನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಅದ್ರೊಳಗಡೆ ಹೋಗೋಕ್ಕಾಗಲ್ಲ ನೋಡಿ. ಇಲ್ಲಿ ಇದೊಂದು ಚಿಕ್ಕ ಕರು ಮತ್ತು ಇಲ್ಲೊಂದು ಕರು ಇದೆ. ಹಸುಗಳನ್ನ ಇಬ್ಬರನ್ನೂ ನಮ್ಮ ಅಜ್ಜಿ ಅಂದರೆ ಹೊರಗಡೆ ಮೇಯ್ಕೊಬರೋಕ್ಕೆ ಕಳಿಸಿದ್ದಾರೆ. ಇಲ್ಲೆಲ್ಲ ಹುಲ್ಲು ಹಾಕ್ಕೊಂಡಿದ್ದೀವಿ. ಈ ಕಡೆ ಫುಲ್ಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲೈತೆ. ನೀವು ಬಂದರೆ ಮಾತ್ರ ಸುಟ್ಟೋಯ್ತೀರಾ. ಬೆಂಗಳೂರು ಕ್ಲೈಮೇಟು ಇವಾಗಲೂ ಕೂಡ ಹಂಗೆ ಐತೆ. ಬಟ್ ಬೆಂಗಳೂರು ಕ್ಲೈಮೇಟ್ ಅವ್ರು ಇದನ್ನು ಸೆಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇದು ನೋಡಿ, ನಾವು ಕಟ್ತಾ ಇರೋ ನ್ಯೂ ಹೌಸ್. ಯಾಕಂತ ಅಂದರೆ ನಮ್ಮ ಮನೆ ಫಸ್ಟ್ ಇರೋ ಮನೆ ಚಿಕ್ಕದು, ಅದಕ್ಕೆ ಈ ದೊಡ್ಡ ಮನೆ ಒಂಚೂರು ಕಟ್ಕೊಳ್ಳೋಣ ಅಂತ ಕಟ್ತಾ ಇದ್ದೀವಿ. ಬನ್ನಿ, ನಿಮಗೆಲ್ಲ ನಮ್ಮ ಮನೆ ಹೇಗೆ ಪ್ಲ್ಯಾನ್ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಇನ್ನೂ ಫಿನಿಶ್ ಆಗಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಓಪನ್ ಸ್ಪೇಸು, ಫ್ರಂಟು ನಮ್ಮದು ನಾರ್ತ್ ಬಾಗಿಲು. ಹಿಂಗೆ ಎಂಟ್ರೆನ್ಸ್ ಇದೆ. ನಾರ್ತ್ ಈಸ್ಟ್ಗೆ ಒಂದು ವಿಂಡೋ ಓಪನ್ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಾಗಿ 58/28 ಇದೆ ಸ್ಕ್ವೇರ್ ಫೀಟು. ಇದು ಬಂದು ಕಿಚನಲ್ಲಿ ಒಂದು ವಿಂಡೋ ಕೊಡ್ತಾಯಿದ್ದೀವಿ. ಇದು ಬಂದು ಡೈನಿಂಗ್ ಹಾಲು, ಅದು ಬಂದು ದೇವ್ರ ಮನೆ, ಇದು ಬಂದು ನಮ್ಮ ಅಜ್ಜಿ ತಾತನ ರೂಮು. ಇಲ್ಲಿ ಎಷ್ಟು ಕೋತಿಗಳಿದ್ದಾವೆ ಅಂತಂದರೆ ನೀವು ನಂಬೋಕ್ಕಾಗಲ್ಲ, ಅಷ್ಟೊಂದು ಕೋತಿಗಳಿದೆ. ಇದು ಬಂದು ನಮ್ಮ ಅತ್ತಿಗೆ ಅಂತಂದರೆ ನಮ್ಮ ಯಜಮಾನ್ರವರ ಅಕ್ಕ, ಅತ್ತಿಗೆ ಅಲ್ವಾ ಚಿಕ್ಕಮ್ಮ ಅಂತಾರೆ ಅವ್ರಿಗೆ ಇದು ರೂಮು. ಇದು ಹಾಲು. ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಇನ್ನೊಂದೇನು ಅಂತಂದರೆ ಈ ಮನೆನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ನಮ್ಮ ತಾತನೇ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಪ್ಪನೇ ಕಟ್ತಾ ಇರೋದು. ಆದ್ದರಿಂದನೇ ಜಸ್ಟ್ ಒಂದು ತಿಂಗಳಿಗೆ ಇಷ್ಟನ್ನು ಫಿನಿಷ್ ಮಾಡಿದ್ದಾರೆ. ಇನ್ನೇನು ಸ್ಲ್ಯಾಪ್ಗೆಲ್ಲನೂ ಫಿನಿಷ್ ಮಾಡಿಬಿಡ್ತಾರೆ. ಸ್ಲ್ಯಾಪ್ ಹತ್ರ ನಾನು ಆ್ಯಕ್ಚುಲಾಗಿ ಏನು ಅಂದ್ಕೊಂಡಿದ್ದೆ ಅಂತಂದರೆ ಮನೆ ಕಟ್ಟಾದ ಮೇಲೆ ತೋರಿಸೋಣ, ಇವಾಗ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಇವತ್ತು ಸಡನ್ನಾಗಿ ಅಂತ ಅಲ್ಲ, ನಾನು ಊರಿಗೆ ಬರಬೇಕಾಯ್ತು. ಯಾಕಂತಂದರೆ ನಾಳೆ ನನಗೆ ತಿರುಮಲ ದರ್ಶನ ಇರೋದ್ರಿಂದ ನಾನು ಊರಿಗೆ ಬರಬೇಕಾಯ್ತು. ಆದ್ದರಿಂದ ನಾನು ನಿಮಗೆ ಆದ್ದರಿಂದ ನಾನು ನಿಮಗೆ ಈ ಮನೇನ ತೋರಿಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ಈ ಮನೇನ ತೋರಿಸೋಣ ಅಂತ ಫಿಕ್ಸ್ ಆದೆ. ನನ್ನ ಮಗಳಿಗೆ ಹೇಳಿದೆ, ಮಗಳೇ ನೀನು ವೀಡಿಯೋ ತೆಗಿ, ನಾನು ಯೂಟ್ಯೂಬಲ್ಲಿ ನಾನು ಎಲ್ಲರಿಗೂ ನಮ್ಮ ಮನೆ ಕಟ್ತಾ ಇದ್ದೀವಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಮತ್ತು ತೋರಿಸೋಣ ನಾವು ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಅಂತಂದೆ. ಫಸ್ಟ್ ಇರೋ ಮನೆ ಸ್ವಲ್ಪ ತುಂಬ ಚಿಕ್ಕದು. ಆದ್ದರಿಂದ ಈ ಮನೇನ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋತಾ ಇದ್ದೀವಿ. ಇವಾಗಿನ ಮಕ್ಕಳು ಗೊತ್ತು ತಾನೆ ನಿಮಗೆ, ಒಂದು ವಾಶ್ರೂಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಒಂದು ಬೆಡ್ರೂಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಏನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಆದ್ದರಿಂದ ಮಕ್ಕಳಿಗೆ ಹಿಂಸೆ ಆಗಬಾರ್ದು ಅಂತಂದ್ಬಿಟ್ಟು ಈ ಮನೇನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಈಗಲವರೆಗೂ ನಾವು ಅಂದ್ಕೊಂಡಿದ್ದೆಲ್ಲ ಬಂದಿದೆ. ಆಮೇಲೆ ಹೆಂಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇನ್ನೇನು ಸ್ಲ್ಯಾಪ್ ಆಗೋದ್ರೆ ಒಂದು ಫ್ಲೋರ್ ಫಿನಿಶ್ ಆದಂಗೆ. ಇನ್ನು ನೆಕ್ಸ್ಟ್ ಫ್ಲೋರಲ್ಲಿ ಇನ್ನೊಂದು ನೋಡಿ, ನಮ್ಮ ಚಿಕ್ಕಮ್ಮನ ಮಗಳು ಅಂತ ಹೇಳಿದ್ನಲ್ಲ, ಅವ್ಳು ಬರ್ತಾ ಇದ್ದಾಳೆ. ತೋರಿಸ್ತೀನಿ. ಅವಳು ಆ ಥರ ನೋಡಬೇಕು, ನಿಮಗೆ ಓಡ್ಬಿಟ್ಟಿರ್ತಾಳೆ ಅವಳು. ಆ್ಯಕ್ಚುಲಾಗಿ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲೋ ಇರ್ತಾಳೆ ನೋಡಿ, ಈ ಸಂದಿಲಿ ಎಲ್ಲೋ ಔಸ್ಕೊಂಡಿರ್ತಾಳೆ. ಅಂಜು ಅಲ್ಲಿ ನೋಡಿ, ಅವಳು ಅಂಜು ಹಾಯ್ ಮಾಡು. ಅವಳು ನಮ್ಮ ಯಜಮಾನ್ರವ್ರ ಅಕ್ಕನ ಮಗಳು. ಇದು ನಮ್ಮ ಸ್ಮಾಲ್ ಸ್ಟೋರಿ. ಆ್ಯಕ್ಚುಲಾಗಿ ನಮ್ಮ ಅತ್ತೆ ಹತ್ರ ಹಸು ಕರು, ನಮ್ಮ ಮನೇಲಿ ಜಗಳ ಇವಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಅಷ್ಟೇ ಚೆನ್ನಾಗಿರ್ತೀವಿ, ಅಷ್ಟೇ ಜಗಳ ಆಡ್ಕೊತೀವಿ, ಚೆನ್ನಾಗಿ ಅನ್ನಿಸ್ತಾ ಇರ್ತದೆ ಒಂದೊಂದು ಸರಿ. ಈ ಮನೆ ಫುಲ್ ಕಟ್ಟಾದ್ಮೇಲೆ ನಿಮಗೆ ನಾವು ಸ್ವಲ್ಪ ಬಡವರೇ ಇರ್ಬೋದು, ಬಟ್ ಹ್ಯಾಪಿಯಾಗಿದ್ದೀವಿ ಇದ್ದಿದ್ರಲ್ಲಿ ಅಷ್ಟು. ನೋಡಿ, ಹಾಯ್ ಮಾಡು, ಏನಾದರೂ ಹೇಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಕಾಮನ್ ಥಿಂಗ್ ಹೇಳ್ತಾವಳೆ ಅವಳು, ಏನು ವೆರೈಟಿಯಾಗಿ ಹೇಳ್ತಿಲ್ಲ ನಿಮಗೆ. ಎಲ್ಲರಿಗೂ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.